ಕಾಂಟ್ರವರ್ಸಿಯಲ್ಲಿ ಹಸೀನಾ ಖಾನಮ್ ಮತ್ತು ಇವ್ರದ್ದು ಸಿಎಂ ಶಾಬಾಜ್ ಖಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಇವ್ರ ಮಧ್ಯೆ ಇವರು ಅವ್ರ ಪಾರ್ಟಿಯಲ್ಲಿ ಇರ್ತಾರೆ ನಡೆಸವ್ರೆ ಅಂತ. ಇವಾಗ ಆ ಆರೋಪವನ್ನು ಅಡ್ವೊಕೇಟ್ ಆಗಿ ನನಗೆ ಏನ್ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆನೆ ನಾನು ಒಬ್ಬ ಒಳ್ಳೆ ಮಹಿಳೆ, ನಾನು ಆತರ ಯಾವ್ದು ದಂಧೆಗಳನ್ನು ನಡೆಸ್ತಾ ಇಲ್ಲ ಅಂತ ನಾನು ಫುಲ್ ಡೀಟೇಲ್ಸ್ ಗೊತ್ತಾದ್ಮೇಲೆ ಇಲ್ಲಿ ಮಿಸ್ಇನ್ಫಾರ್ಮೇಶನ್ ಇತ್ತು ನನ್ಗೆ, ಇಲ್ಲಿ ಗೋಸ್ಕರ ನಾನು ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕ್ಷಮೆಯನ್ನು ಯಾಚಿಸಿರ್ತೀನಿ. ತುಂಬಾ ನೋವಾಗಿದೆ ಮನ್ಸಕ್ಕೆ. ಅವ್ರಿಗೆ ತುಂಬಾ ಬಿಸ್ನೆಸ್ ಅಲ್ಲಿನೂ ಪ್ರಾಬ್ಲಮ್ ಆಗ್ತೈತೆ ಮತ್ತು ಅವ್ರದ್ದು ಪರ್ಸನಲ್ ಲೈಫ್ ಅಲ್ಲೂ ಹಾಳಾಗ್ತಾ ಇದೆ. ಏನಂದ್ರೆ ಒಬ್ಬ ಒಳ್ಳೆ ಮಹಿಳೆ, ಅವ್ರಿಗೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡ್ತೀವಿ. ಆಗುತ್ತೆ, ಸಹಜ. ಪ್ರಜಾಪ್ರಭುತ್ವ ಅಂದ್ರೆ ಇದರೆಲ್ಲ ಆಗೋದು ಸಹಜ. ಐತೆ ಈ ದಿಸ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕೋರ್ಟ್. ಇವಾಗ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನೈತೆ. ಅವ್ರು ಇವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ, ಇವ್ರು ಅವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ನಾವೊಂದು ಅಡ್ವೊಕೇಟ್ ವೃತ್ತಿಯಲ್ಲಿದ್ರಿ. ಒಂದು ಹಸೀನಾ ಖಾನಮ್ ಅಂತ, ಅವ್ರಿಗೆ ಪಾಪ ಮೀಡಿಯಾ ಅಲ್ಲಿ ಎಲ್ಲ ಲೇಡಿ ಡಾನ್, ಹಸೀನಾ ಖಾನ್ ಕ್ವೀನ್ ಅಂತ ಅವ್ರ ಹೆಸರು ರಿಯಲ್ ಬಂದ್ಬಿಟ್ಟು, ಖಾನ್ ಹೆಸರು ಬಂದು ಹಸೀನಾ ಖಾನ್. ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಇದಕ್ಕೆ ಒಂದು ಬಗೆಹರಿಸಕ್ಕೆ ನಾವು ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರು ನನ್ಗೆ ಸ್ವಲ್ಪ ಇಲ್ಲಿಗಲ್ ಕೆಲಸ ಮಾಡಕ್ಕೆ ನನ್ಗೆ ಹೇಳಿದ್ರು, ನಾನ್ ಮಾಡಿಲ್ಲ. ಒಂದ್ ಹುಡ್ಗಿಗೆ ಏನೋ ಮಾಡಿಲ್ಲ, ಅದಕ್ಕೆ ಇಷ್ಟ ಇಲ್ಲ, ಆ ಕೆಲಸ ಮಾಡಿಲ್ಲ ಅಂತ ಇಲ್ಲಿ ತನಕ ನನ್ಗೆ ಮರ್ಯಾದೆ ತೆಗಿತಾರೆ. ಅದು ನಾನು ಏನಾದ್ರೂ ಪ್ರೂಫ್ ಇದ್ರೆ ನೀವು ನನ್ಗೆ ಪ್ರೂಫ್ ತೋರಿಸಿ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ನಾನು ಸ್ವಲ್ಪ ಅದ್ರಲ್ಲಿ ಹೋಗಿ ನೋಡಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನಾನು ಹಾಕಿದ್ದೀನಿ. RK ಶಾಬಾಜ್ ನನ್ನ ಮೇಲೆ ಎಲಿಗೇಷನ್ಸ್ ಎಲ್ಲ ಹಾಕಿದ್ರು. ಅದು ಫುಲ್ ಮೀಡಿಯಾ ಒಳಗಡೆನೆ ಹಾಕಿದ್ರು, ಅದೆಲ್ಲ ಸುಳ್ಳು. CM ಶಾಬಾಜ್ನ ಏನೇನ್ ಹೇಳಿದ್ದಾರೆ ಅದನ್ನು ಸುಳ್ಳು, RK ಶಾಬಾಜ್ನ ಏನ್ ಹೇಳಿದ್ದಾರೆ ಅದನ್ನು ಸುಳ್ಳು. ನಾನು ಕೌಂಟರ್ FIR ಮಾಡಿದ್ದೀನಿ. ಇನ್ನು ಅದ್ರ ಹುಡುಗಿ ಮೇಲೆ ಎಲಿಗೇಷನ್ ಹಾಕ್ಬೇಕು ಫೇಸ್ ಮಾಡಿದ್ದೀನಿ. ಆದ್ರೆ ಈ ತರ ಯಾರಿಗೇನು ಎಲಿಗೇಷನ್ ಸುಳ್ಳು ಫೇಕ್ ಎಲಿಗೇಷನ್ ಹಾಕಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಏನಿದೆ ಎಲ್ಲ ಫೇಕ್. ಏನು ಮಾಡಿಲ್ಲ, ದಾವಣಗೆರೆನಲ್ಲಿ ನನ್ಗೆ ಅಟ್ಯಾಕ್ ಆಗಿರೋದು ಅಂತ ಸುಳ್ಳು ಅವ್ರು ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ನೂ ಕೊಟ್ಟಿದ್ದೀನಿ, FIR ಮಾಡಿದ್ದೀನಿ. ಇನ್ನು ಎಲ್ಲ ಹೋಗ್ತಾ ಇದ್ದೀನಿ. ನಾನು ಇಲ್ಲಿಗಲ್ ಏನು ಹೋಗ್ತಾ ಇಲ್ಲ. ಹೆದರಿಗೆ ಆಗ್ತಾ ಇದ್ದಾರೆ ಎಲ್ಲರೂ ಅವ್ರ ಕಡೆಯಿಂದ. ನನಗೆ ಕಾಲ್ಸ್ ತುಂಬಾ ನನಗೆ ಬರ್ತಾ ಇದೆ, ನಿಮ್ಮ ಇದು ಸಲೂನ್ ಎದ್ಬಿಡ್ತೀನಿ ಅದು ಇದು ಅಂತ. ಅದಕ್ಕೆ ಸಾಕ್ಷಿ ಬಂದ್ಬಿಟ್ಟು ಇಲ್ಲಿ ಇದ್ದಾರೆ. ಅಲ್ಲಿ ಏನ್ ಸುಳ್ಳು ಪುಟ್ಟು ಏನೋ ಅಲಿಗೇಷನ್ಸ್ ಮಾಡಿ, ಆಮೇಲೆ ನಮ್ಮ ಇವ್ರಿಗೂ ಏನೋ ಗೊತ್ತಿಲ್ಲ, ನಮ್ಮ RK ಶಾಬಾಜ್ ಅವ್ರಿಗೂ ಏನೂ ಗೊತ್ತಿರಲಿಲ್ಲ. ಅವರು ಯಾರೋ ಇಂಟಿಮೇಷನ್ ರಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲ, ನಿಮ್ದು ಯಾವ್ದೋ ಪಾರ್ಲರ್ ಅಲ್ಲಿ ಏನೋ ಆತರ ಅಲಿಗೇಷನ್ಸ್ ಏನೂ ಇಲ್ಲ, ಸುಳ್ಳು ಪುಳ್ಳು ಹೇಳಿ ನಂಗೆ ಏನಿಲ್ಲ. ನನ್ನ ಹೆಸರು ಸಮೀರ್ ಅಂತ. ಕ್ವೀನ್ ಸಲೂನ್, ಖಾನ್ ಕ್ವೀನ್ ಸಲೂನ್ ಅಂದ್ರೆ ಇವ್ರದ್ದು ಸಲೂನ್ ಇದ್ದ. ಒಂದು ಕಸ್ಬಿನ್ ಅಂತ ವಿಡಿಯೋ ಹಾಕಿದ್ದ. ಆ ಕಸ್ಬಿನ್ ಅಂತ ವಿಡಿಯೋ ಅಲ್ಲಿ ಮಿಸ್ಇನ್ಫಾರ್ಮೇಶನ್, ಮಿಸ್ಗೈಡ್ ಮಾಡಿ ಈ ತರ ಮಾಡಿದ್ದಾರೆ. ಆದ್ರೆ ಇವತ್ತು ಅದನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸರ್ ಇವರೇ ನನ್ನ ಮೇಲೆ ಅಲ್ಲೇ ಮಾಡಿರೋದಂತ ಒಂದು ಹೇಳ್ಬಿಡಿ ಮೇಡಮ್. ಸರ್ ಹೇಳ್ಬಿಡಿ ಮೇಡಮ್. ಸರ್ देख सकते हैं तुम्हें। पुलिस को पूरा भी मालूम है, इंफॉर्मेशन पूरी भी है। मैं पुलिस से रिक्वेस्ट करती हूँ कि ऐसे इंसान को बाहर ऐसा आसानी से नहीं छोड़ना। आज उन्हें मेरे क्या क्या करते होंगे को फुल स्कैम कर ले को है इन्हें ऑलरेडी 600। और जैसा हमने इसकी असलियत मुझे मालूम हुई, मैं यहाँ वाले नहीं क्या कौन भी नहीं क्या इसके खिलाफ कौन भी आवाज़ भी नहीं उठा रही, अब से नहीं बहुत पहले से भी होना। तो मैं एक वीडियो भी डालती हूँ, देखो 5 साल तक स्कूल बच्चे के माफ़ कराती हूँ घर को बोल को है। और डेफरी रूल्स नहीं है बी फॉर्म देने का, जब तक गवर्नमेंट अनाउंसमेंट नहीं करती तो इन्हें मुझे ऑलरेडी बी फॉर्म देखो है, कैसा देता इन्हें, कौन से बेस को देता, इसे कौन भी पूछने वाले नहीं क्या। अब जैसा मुझे इसके खिलाफ पूरी चीज़ें भी मालूम हो को है, मैं आप लोगों को विनती करती हूँ, रिक्वेस्ट करती हूँ इसके बारे में इंक्वायरी करो। इन्हें कौन सा डेफरी इंडिया का बना रहा है, इन्हें कौन सा स्कैम कर ले को है कर को बोल को। और एक बात, रिहाब सेंटर बनाती हूँ कर को भी एक वीडियो बनाया मेरे पास है, आप लोगों को पूरे सबूत मिल जाती।